ಸುಲೋಚನ ಸೋಮೇಶ್ವರ ಸುಮ್ಮನೆ ಮಾತಾಡ್ಬೇಡಿ. ಈ ಪ್ರಸಂಗದಲ್ಲಿ ದೂತ ಇಲ್ವಾ? ದೂತ ಇಲ್ಲದ ಪ್ರಸಂಗ ಎಂತದಯ್ಯ? ದೂತ ಮಾಡುವವರೆಲ್ಲ ನಾತನಾದ್ರೆ ಮತ್ತೆ ದೂತ ಎಲ್ಲಿಂದ ಬರುದು? ಭಲೇ ಶಾಬಾಸ್ ಹುಡುಗ. ಹುಡುಗಿ ಸಖತ್ತಾಗವಳೆ, ಹುಡುಗಿ ಸಖತ್ತಾಗವಳೆ. ಹೇಗೆ ಹೇಗೆ? ಕಪ್ಪು ಮತ್ತು ಬಿಳಿಯ ನಾಯಿ ಚಿತ್ರ ಇರಬೇಕು. ಹೇಗೆ ಹೇಗೆ? ಅದು ಈ ಅಪ್ಪ ಕುಡಿತಾನಲ್ಲ ವಾದ್ಯದ, ಅದನ್ನು ಕುಲಶೇಖರ ಬಂಗ ನಿಮ್ಮ ಶುಭ ನಾಮಾಂಕಿತ ಹೇಗೆ ಅಂತ? ಒಳ್ಳೆ ಹೆಸರು. ಯಾವುದು? ಅವರಿಗೆ ಮಾತ್ರ. ಶ್ರೀರಕ್ಷ ಬದುಕಿನ ಉದ್ದಕ್ಕೂ ದೊರೆಯುವಂತೆ ಅನುಗ್ರಹಿಸು ಸ್ವಾಮಿ. ಯಾರೆಲ್ಲ ಚಪ್ಪಾಳೆ ಹಾಕಿದ್ದಾರೋ ಅವರಿಗೆಲ್ಲರಿಗೂ ಗರುಡ ದೇವಗಳು ಹಾಗೂ ಸಿದ್ದೇಶ್ವರ ಸ್ವಾಮಿಯು ಸದಾ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಿ ಕಾಪಾಡಿ. ಮತ್ತೆ ಹಾಕಿದವರಿಗೆ ಮೊದಲಿದ್ದನ್ನು ಪಾಲ್ ತಗೊಳ್ಳಿ. ಪಂಚಬದ್ಧ ಉಷಾ ಕಾಲದಲ್ಲಿ ಮಂಚದಿಂದ ಮಿಂಚಿನಂತೆ ಇದ್ದಂತ ನಾನು ಪಂಚಭೌತಿಕವಾದಂತಹ ಈ ಪ್ರಪಂಚದಲ್ಲಿ ಪಂಚೇಂದ್ರಿಯಗಳಿಂದ ಕೂಡಿದಂತಹ ದೇಹವನ್ನು ಶುದ್ಧೀಕರಿಸಿ ಸಮಸ್ಥಾನವನ್ನು ಪ್ರವೇಶ ಮಾಡುವಾಗ ರೇಣುಕಾ ಸ್ವಯಂವರದ ಬಗ್ಗೆ ದೂತ ನಡೆದ ನುಡಿಯನ್ನು ಕೇಳಿ ತಕ್ಷಣವೇ ಎಚ್ಚೆತ್ತಂತ ನಾನು ಇಂದ್ರನ ಪ್ರಭುತ್ವವನ್ನು, ಅಗ್ನಿಯ ತೇಜಸ್ಸನ್ನು, ವಾಯುವಿನ ವೇಗವನ್ನು, ವರುಣನ ಗಾಂಭೀರ್ಯವನ್ನು, ಅಂತಗನ ಅಗಟನ್ನು, ಕಡೆಕಾಲದ ಒಡೆಯನಾದಂತಹ ಮೃಡನ ದೃಢೀಕತೆಯನ್ನು ಕ್ರೋಢೀಕರಿಸಿ ಶರವೇಗದಿಂದ ಸಭಾಮಂಟಪವನ್ನು ಬಂದು ಸೇರಿದ್ದೇನೆ. ವಿಶೇಷವಾದಂತಹ ದೀಪಲಂಕೃತದಿಂದ ಸಜ್ಜುಗೊಂಡಂತಹ ಈ ಸಭಾಮಂಟಪವನ್ನು ಕಂಡು ಸಂತೋಷವಾಯಿತು. ಒಂದೆಡೆಯಿಂದ ಹಿರಿಯರಿದ್ದಾರೆ, ಈ ಕಡೆಯಿಂದ ಗುರುಗಳಿದ್ದಾರೆ, ಹಾಗೆ ಜ್ಞಾನಿಗಳಿದ್ದಾರೆ, ಪಂಡಿತರು ಪಾಮರರು ಇದ್ದಾರಲ್ವೇ. ನಾವು ಅದಕ್ಕೆಲ್ಲ ಎಲ್ಲ ಬಿಡು. ಪಂಡಿತ ಪಾಮರರು ಬಂದು ಸೇರಿದ್ದಾರೆ. ಇಂಥ ಪಾಮರರ ಮುಂದೆ ನನ್ನಂತ ಧೀಮಂತ ವ್ಯಕ್ತಿ, ನನ್ನಂತ ದೃಢಗಾಯ ವ್ಯಕ್ತಿ, ನನ್ನಷ್ಟು ಪ್ರೌಢಿಮೆಯುಳ್ಳಂತ ವ್ಯಕ್ತಿ ಸಮಸ್ಥಾನವನ್ನು ಪ್ರವೇಶ ಮಾಡುವಾಗ ನನ್ನನ್ನು ಉಪಚರಿಸುವವರು ಯಾರೂ ಇಲ್ಲವೇ? ಈ ಪ್ರಸಂಗದಲ್ಲಿ ದೂತ ಇಲ್ವಾ? ದೂತ ಇಲ್ಲದ ಪ್ರಸಂಗ ಎಂತದಯ್ಯ? ದೂತ ಮಾಡುವವರೆಲ್ಲ ನಾತನಾದ್ರೆ ಮತ್ತೆ ದೂತ ಎಲ್ಲಿಂದ ಬರುದು? ಭಲೇ ಶಾಬಾಸ್ ಹುಡುಗ, ಶಾಬಾಸ್. ಈಗಾಗಲೇ ನಾತನಾಗುವುದಕ್ಕೆ ತಯಾರಂತ ಹುಡುಗರೆಲ್ಲ ನರ ದೌರ್ಬಲ್ಯದಿಂದ ಇರುವಾಗ ಮತ್ತೆ ದೂತ ಅದನ್ನೇ ಮಾಡಬೇಕಾಗ್ತದೆ, ಬೇರೆ ದಾರಿ ಇಲ್ಲ. ಇಷ್ಟು ದೊಡ್ಡ ಸಭೆಯಲ್ಲಿ ನನ್ನ ಮುಂದೆ ನನ್ನ ಹತ್ರ ನೀನು ಮಾತಾಡುದಲ್ಲೋ? ಒಂದು ಗಾದೆಯ ಮಾತುಂಟು, ಅಪ್ನ ಗರ್ಕ ಬಿಲ್ಲಿ ಅಪ್ನ ಸಾಮನೆ ಮೀಯಾವ್ ಅಂತೇಳಿ. ನಮ್ಮನೆಯ ಬೇಕು ನಮ್ಮ ಮುಂದೆ ಮೀಯಾವ್ ಅಂತ ಹೇಳುದ. 100 ಶಬ್ದ ಪ್ರಯೋಗಗಳನ್ನು ಮಾಡಿದ ಈ ಕ್ಷೇತ್ರದಲ್ಲಿ ನನ್ನ ಮುಂದೆ ನೀನು ನನ್ನ ಶಬ್ದವನ್ನೇ ಪ್ರಯೋಗ ಮಾಡಿ ಹೇಳುದ? ಯಾರೋ ದೂತ ಏನಿರ್ಬೇಕು ನಿನಗೆ? ಯಾರ್ಯಾರು ಹೇಳಿದ್ದಾರೆ ನಾನು ಹೇಳುವುದಿಲ್ಲ, ಬೇಡ ಬಿಡು. ಬಂದಂತಹ ನಿಮಗೆ ಈ ಸ್ವಯಂವರಕ್ಕೆ ಬರುವಂತಹ ಸಕಲರಿಗೂ ತಿನ್ನುವುದಕ್ಕೂ ಕುಡಿಯುವುದಕ್ಕೂ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸ್ವೀಕರಿಸಿದ್ದೀರಿ ತಾನೆ? ತಿನ್ನುವುದಕ್ಕೆ ನನಗೆ ಅಂಬಡೆ ಆಗಲಿಲ್ಲ, ಅದು ಬೇಡ. ಕುಡಿಯುವುದಕ್ಕೆ ನಾನು ಕುಡಿದುಂಟಾ? ಯಾವುದು? ಅದೇ ಒಂದು ತಟಕ. ಅರ್ಥ ಆಗ್ಲಿಲ್ಲ. ಕಪ್ಪು ಮತ್ತು ಬಿಳಿಯ ನಾಯಿ ಚಿತ್ರ ಇರುದು ಅಂದ್ರೆ ಯಾವುದು? ಕಪ್ಪು ಮತ್ತು ಬಿಳಿಯ ನಾಯಿ ಚಿತ್ರ. ಹೇಗೆ ಹೇಗೆ? ಕಪ್ಪು ಮತ್ತು ಬಿಳಿಯ ನಾಯಿ ಚಿತ್ರ ಇರಬೇಕು. ಹೇಗೆ ಹೇಗೆ? ಅದು ಈ ಅಪ್ಪ ಕುಡಿತಾನಲ್ಲ ವಾದ್ಯದ, ಅದನ್ನು ಯಾರು ಬುದ್ಧಿ ಸರಿ ಅಂತ ಹೇಳಿದ್ರೆ ನೀ ತಟ್ಟಕ್ಕನೆ ಬಂದೇ ಅಲ್ಲ. ಬರೀ ಸಂತೋಷ ಆಯ್ತು ನನಗೆ, ನೀನಾದ್ರೂ ಬಂದೇ ಅಲ್ಲ. ಸ್ವಯಂವರಕ್ಕೆ ಬಂದಂತಹ ನೀವು ಹಿರಿಯರಾಗಿದ್ದೀರಿ. ಬಂದಂತಹ ನಿಮ್ಮನ್ನು ನಾನೇ ನಿಲ್ಲಿಸಿಯೇ ಮಾತನಾಡಿಸ್ತಾ ಇದ್ದೇನೆ. ಮತ್ತೆ ಹಾಗಾಗಿ ನಿಮಗೆ ಕುಳಿತುಕೊಳ್ಳುವುದಕ್ಕಾಗಿ ರಕ್ತ ಖಚಿತವಾದಂತಹ ಕಂಬಳಿಯ ಸಿದ್ಧತೆಯನ್ನು ಮಾಡಿದ್ದೇನೆ. ಯಾರು? ರತ್ನ ಎಂಬವಳು ಮಾಡಿದ ಕಂಬಳಿಯೇ? ಹಾಗಲ್ಲ, ರತ್ನ ವೈಡೂರ್ಯಗಳನ್ನು ಸೇರಿಕೊಂಡಿರುವಂತಹ ಕಂಬಳಿ. ಯಾರ್ಯಾರು ಮಾಡಿದ ಕಂಬಳಿಯಲ್ಲಿ ಕೂತ್ಕೊಳ್ಳುವಷ್ಟು ಸಣ್ಣ ಜನ ನಾನಲ್ಲ. ಮತ್ತೆ ಅವರು ಕೊಟ್ಟದಲ್ಲಿ ನಿಮಗೆ ಕಾರ್ಯ ಕೂದಿಲ್ಲ, ಒಂಚೂರು ಗಿಡ್ಡ ಅಲ್ವಾ ನಾವು? ಹಾಗಾಗಿ ನಮ್ಮ ಆಳಂಗಕ್ಕೆ ಬೇಕಾದಂತ ಸ್ವಯಂ ನಿರ್ಮಿತ ಆಸನವನ್ನು ಬರೆದು ಬಿಡ್ತೇನೆ. ನಾವು ಬಿಡಾರದಲ್ಲಿದ್ದವರು ಬಂದ ಅತಿಥಿಗಳಿಗೆ ಸತ್ಕರಿಸಿ ಚಕ್ರವರ್ತಿಗಳೇ ನಮಸ್ಕರಿಸಿದ್ದೇನೆ. ಸಭೆಯಲ್ಲಿ ಮಾನಿಸಬೇಕಾದಂತಹ ಚಕ್ರವರ್ತಿಯನ್ನು ಅರೆಗಳಿಗೆ ತಡವಾಗಿ ಮಾನಿಸಿದ್ರು ಲೋಕದ ದೃಷ್ಟಿಯಲ್ಲಿ ಅದು ಅಪರಾಧ ಅನಿಸಲ್ಪಡ್ತದೆ. ನೆನಪಿರ್ಲೇನು ನಿನಗೆ ಹೇಳಿದ್ದು ತಪ್ಪೆ ಅಂತ. ರಾಜ ಅದು ಯಾರಪ್ಪ ಹುಚ್ಚ? ಬಹುಶಃ ನಿಮಗೆ ಅಗತ್ಯ ಬೀರುವುದು ಕರ್ಕೊಂಡೋಗಿ ಸಮಯ ಪಾಲನೆಗೆ ಬೇಕಾಗಿ. ಸಹೋದರಿಯ ಸ್ವಯಂವರಕ್ಕಾಗಿ
ಕಳುಹಿಸಿಕೊಟ್ಟಂತಹ ಆಮಂತ್ರಣಕ್ಕೆ ನೀವೆಲ್ಲರೂ ಉತ್ತರವಾಗಿ ಬಂದು ಸೇರಿದವರಿದ್ದೀರಿ. ಯಾರು ಉತ್ತರ ಕ್ರಿಯೆ ಇರುವಂತದ್ದು? ಅದು ನೀವು ಬಂದದ್ದು. ಅದೇ ಯಾರ್ದು? ಹಾಗಲ್ಲ, ಕೊಟ್ಟಂತಹ ಆಮಂತ್ರಣಕ್ಕೆ ಇವರೆಲ್ಲರೂ ಉತ್ತರವಾಗಿ ಬಂದು ಸೇರಿದವರಿದ್ದಾರೆ. ಬಂದಂತಹ ನಿಮ್ಮೆಲ್ಲರನ್ನು ಕಂಡು ಸಂತೋಷವಾಯಿತು. ಅಪ್ಪಯ್ಯ, ಮಗನೇ, ಬಂದಂತಹ ಸಕಲರಿಗೆ ವಾಸನದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇನೆ. ನಿನ್ನ ತಂಗಿಯನ್ನು ಕರೆದುಕೊಂಡು ಬಾ. ಹಾಗೆ ಹೇಳಿದ್ರೆ ಶುಭವಾಗಲಿ ಮಗನೇ. ಹುಡುಗಿ ಸಖತ್ತಾಗವಳೆ, ಹುಡುಗಿ ಸಖತ್ತಾಗವಳೆ. ಮಗಳೇ, ನಿನಗೆ ಬೇಕಾದಂತಹ ವರನನ್ನು ನೀನೇ ಆರಿಸಿಕೋ ಮಗ. ಸರಿಯಪ್ಪ, ಬಹಳಷ್ಟು ಮಂದಿ ಇದ್ದಾರೆ. ಹೌದು. ಆದ್ರೆ ಇವರು ಯಾರ ಪೂರ್ಣ ಪರಿಚಯ ನನಗಿಲ್ವಲ್ಲ. ಮಗಳೇ, ಅರಸರ ಪರಿಚಯ ಮಾಡಿಸು. ಸಹೋದರಿ, ಸಂಭ್ರಮವ ತುಂಬಿರಲು ರೇಣುಕಜ ತರುಣಿ ಭಗಿನಿಗೆ ಪ್ರಬಲ ಪರಿಚಯ ಬಗೆಯಿಸುತ್ತಿದೆ. ಸ್ವಾಮಿ ನಮಸ್ಕಾರ. ಪ್ರತಿ ನಮಸ್ಕಾರ. ನಿಮ್ಮ ಪರಿಚಯ ಹೇಗೆ? ನನ್ನ ಹೆಸರು ದೃಢವರ್ಮ ಎಂಬುದಾಗಿ. ಇವನ ಹೆಂಗಕ್ಕೆ ದೃಢತೆ ಇಲ್ಲ, ದೃಢವರ್ಮ ಅಂತೆ. ಊರು? ಅಂಗದೇಶ. ಓಹೋ, ಹಂಗಕ್ಕೆ ಅಲ್ವಾ? ತಾವು? ಕುಲಶೇಖರ. ಕುಲಶೇಖರ. ಹ? ಬಂಗ್ರ. ಹೇಳು. ಏನಿಲ್ಲ, ಜಾಗ್ರತೆ ಮಾಡಿ ಮಾತಾಡ. ನೀವು? ಸುಲೋಚನ. ಸುಲೋಚನ, ಸೋಮೇಶ್ವರ. ಸುಮ್ಮನೆ ಮಾತಾಡ್ಬೇಡಿ, ಜಾಗ್ರತೆ ಮಾಡಿ ಮಾತಾಡ. ಸಹೋದರಿ, ಅಣ್ಣ, ಇವರಲ್ಲಿ ಯಾರಾದೀತು? ಬೇಡಣ್ಣ, ಮುಂದೆ ಹೋಗೋಣ. ಬಾರಿ. ನನ್ನ ಬಗ್ಗೆ, ನನ್ನ ಪರಾಕ್ರಮದ ಬಗ್ಗೆ, ನನ್ನ ವಿಕ್ರಮದ ಬಗ್ಗೆ, ನನ್ನ ಪ್ರಭುತ್ವದ ಬಗ್ಗೆ, ನನ್ನ ವಾಕ್ಪಟುತ್ವದ ಬಗ್ಗೆ ನಿನ್ನ ತಂಗಿಗೆ ಹೇಳು. ವಿಷಯ ಉದ್ದ ಮಾಡಿ ಹೇಳು. ಹೇಳು, ಬೇಸರಿಸಬೇಡಿ. ಆ ನರ ನಮ್ಗೆ ಹುಟ್ಟುವಾಗಲೇ ಹೋಗಿ. ಅದು ನೀವು ಬರುವಾಗಲೇ ಗೊತ್ತಾಗಿದೆ. ಲೆಕ್ಕದಲ್ಲಿ ನಾನು ನರಸತ್ತವ ಎಂಬರ್ತಾವ. ಹಾಗಲ್ಲ, ನಿಮ್ಮ ಪರಿಚಯ ಆಗ್ಲಿಲ್ಲ. ನಿಮ್ಮ ನಾಮ ಹೇಗೆ? ಇಲ್ಲಿ ಉದ್ದ ನಾಮದವರಿದ್ದಾರೆ, ಅಡ್ಡ ನಾಮದವರಿದ್ದಾರೆ, ಕೆಂಪು ನಾಮದವರಿದ್ದಾರೆ, ಕಪ್ಪು ನಾಮದವರಿದ್ದಾರೆ. ಕೆಂಪು ಕಪ್ಪು ಎರಡು ಮಿಶ್ರಣ ಮಾಡಿ ಹಾಕಿದವರಿದ್ದಾರೆ, ಬೊಟ್ಟಿಟ್ಟವರಿದ್ದಾರೆ, ಗೋಪಿಚಂದನ ಹಾಕಿದವರಿದ್ದಾರೆ. ನಿನಗೆ ಬೇಕಾದ ನಾಮ ಯಾವುದು? ನೀವು ಯಾರಿಗೆ ನಾಮ ಹಾಕಿದ್ದೀರಿ ಅಂತ ಕೇಳಿದ್ದಲ್ಲ. ನಾನು ಯಾರಿಗೂ ನಾಮ ಹಾಕಲಿಲ್ಲ. ತಿರುಗಾಟದಲ್ಲಿ ನನಗೆ ಪಂಗನಾಮ ಹಾಕಿ ಹೋದವರು ಬಿಟ್ರೆ ನಾನು ಯಾರಿಗೂ ನಾಮ ಹಾಕಲಿಲ್ಲ. ನಿಮ್ಮ ಶುಭ ನಾಮಾಂಕಿತ ಹೇಗೆ ಅಂತ? ಒಳ್ಳೆ ಹೆಸರು. ಯಾವುದು? ಅವರಿಗೆ ಮಾತ್ರ, ಬೇರೆ ಯಾರಿಗೂ ಅರ್ಥ ಆಗಲಿಲ್ಲ. ನನ್ನ ಹೆಸರು ವೇದಗರ್ಭನೆಂದೇ ಶುಭ ನಾಮಾಂಕಿತ. ವೇದ ಎಂದರೆ ನಿಮ್ಮ ತಾಯಿಯ ಹೆಸರು. ನನ್ನ ಅಮ್ಮನ ವಿಷಯ ಕೈ ಹಾಕ್ಬೇಡ, ನಿನ್ನ ಊರ ವಿಷಯ ನಾನು ಮಾತಾಡಲಿಲ್ಲ. ವೇದ ಅಂತಂದ್ರೆ ಪಕ್ಕದ ಮನೆ ಹೆಂಗಸು. ಅವಳಿಗೆ ಗರ್ಭವೇದನೆ ಪ್ರಾರಂಭ ಆಗುವಾಗ ಈಚೆ ಮನೆಯಲ್ಲಿ ನಾನು ಹುಟ್ಟಿದ್ರಿಂದ ವೇದ ಗರ್ಭನೆಂದೇ ನನ್ನನ್ನು ಸಂಬೋಧಿಸಿದರು. ನಿಮ್ಮ ಊರು? ತ್ಯಾಗದ ಭೋಗದ ಅಕ್ಕರದ ಗೇದ ಗಟ್ಟಿ ಅಳಂಪಿಂಪುಗರ್ ಮಾಗರ್ ಮಾನಿಸರೇ ಮಾನಿಸರ್ ಅಂತವರಾಗಿ ಪುಟ್ಟಲು ಮರಿ ದುಂಬಿಯಾಗಿ ಮೇನು ಕೋಗಿಯಾಗಿ ಪುಟ್ಟದು ಗೂರ್ಜರ ದೇಶದಲ್ಲಿ ಎನ್ನುತ್ತಾ ಕವಿವಾಣಿಯನ್ನು ಕೇಳಿದ್ದೆ ಬಾಲಕ. ಕವಿಗಳು ಅನೇಕ ಹೇಳಿದ್ದಾರೆ, ನೀವು ಯಾವುದು ಹೇಳುವುದು? ಕವಿಗಳು ನನ್ನ ಬಗ್ಗೆ ಬರೆದದ್ದು ಬರೆದನ್ನೇ ಬಾಯ್ಪಾಠ ಮಾಡಿ ಹಾಕುದು ಬಿಟ್ಟರೆ ಹೊರಗಿನ ವಿಷಯ ತರದಿಲ್ಲ. ಹೇಳು ಹೇಳು ಅಕ್ಕನಿ ತಂಗಿ. ಸಹೋದರಿ, ಅಣ್ಣ, ಇವರ ಆದಿತ್ಯ. ಇವರ ಹೌದು. 20ರಲ್ಲೇ ಹೀಗೆ, ಇನ್ನು 70ರಲ್ಲೇ ಹೇಗೋ. ಬೇಡಣ್ಣ ನನಗೆ. ಒಳ್ಳೆ ಶಹಬ್ಬಾಸ್. ಗಾದೆಯ ಮಾತನ್ನು ನಿನ್ನ ತಂಗಿ ತಿರುಗಿಸಿ ಹೇಳಿದ್ದಾರೆ. 20ರಲ್ಲಿ ಅಧಿಕಾರ ಸಿಗಬಾರ್ದು, 70ರಲ್ಲಿ ಕೆಮ್ಮು ಶುರು ಆಗಬಾರ್ದು ಅಂತೇಳಿ 20ರಲ್ಲಿ ಸಿಗದ ಅವಕಾಶವನ್ನು 70ರಲ್ಲಿ 4 ಪಾಟ್ಟು ಮಾಡಿ ತೋರಿಸೋದ ಎಲೆಗಾರಿಕೆ. ಹೇಳು ಹೇಳು. ಅಣ್ಣ, ಅವ್ರಿಗೆ ಪೂರ್ಣ ಸರಿ ಇಲ್ವಾ? ನಾನು ಅದನ್ನು ಬರುವಾಗ ಗಡಿಬಿಡಿಯಲ್ಲಿ ಕಟ್ಟಿದ ಓರೆ ಕಟ್ಟಿದವರು ಸರಿ. ಬೇಡ, ಅವ್ರು ಬೇಡ. ಸಹೋದರಿ, ಇಲ್ಲಿ ನೋಡು. ಯಾರಿವ್ರು? ದತ್ತಾತ್ರೇಯರ ಶಿಷ್ಯರಾಗಿ ಸಹಸ್ರ ಬಾಹುಗಳನ್ನುಳ್ಳಂತಹ ಮಾಹಿಷ್ಮತಿಯ ದೊರೆ ಕಾರ್ತವೀರ್ಯಾರ್ಜುನ. ಅರಸಕೃತ ಮೇಲೆ ತುತ ಸಾತಿರದ ಕರಗಳಿಗೆ ಹುಳವೆನುತ ಮಕ್ಕಳವನು. ಇವರ ಒಮ್ಮೆ ನೋಡವರನ್ನು. ಏನಾಗಿದೆ? 1000 ಕೈಗಳ ಹುಳದ ಹಾಗೆ ಕಾಣ್ತಾರೆ. ನನಗೆ ಬೇಡಣ್ಣ ಅವರು. ಹಾಗಾದ್ರೆ ಇವರು ಮಳೆಗಾಲದಲ್ಲಿ ಅಂಗಳದಲ್ಲಿ ಹೋಗುವ ಜಾಸ್ತಿ ಉಳುವ ಅಪ್ಪ ಮುಂದೆ ಚರಿತೆ ಮುಂದಗೆ ಮಾನಿ ಪರಿವಾರದ ಕೆಳಗೆ ಹೊರಗುತ್ತಿರೇ. ಚಿಕ್ಕ ಮಹರ್ಷಿಗಳ ಮಗನಾದಂತಹ ಜಮದಗ್ನಿ ಮಹರ್ಷಿಗಳು ಕಿರುನಗೆಯ ಕೀವಣಿಸಿ ನಡೆತರುತ್ತ ಅರಗುವರಿ ಜಮದಗ್ನಿ ಕೊರಳಿಗಿಕ್ಕಿದಳಾಗವರ ಮಾಲಿಕೆಯ